ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ದೀರಾ ಅಥವಾ ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಾ? ಹಾಗೆ ಸಂಗಿದ್ರಲ್ರ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಈ ಒಂದು ವಿಡಿಯೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಬ್ರ್ಯಾಂಡ್ ಕ್ರಿಯೇಟ್. ಯಾವುದೇ ಚಾನಲ್ ಅಲ್ಲಿ ಆಗಿರ್ಬೋದು ಬ್ರ್ಯಾಂಡ್ ಕ್ರಿಯೇಟ್. ಈ ಬ್ರ್ಯಾಂಡ್ ಅಂದ್ರೆ ಏನು ಗಾಯ್ಸ್? ಬ್ರ್ಯಾಂಡ್ ಅನ್ನೋ ಟಾಪಿಕ್ ನಾನು ಎದಕ್ಕೆ ವಿಡಿಯೋ ಮಾಡ್ತಿದ್ದೀನಿ? ಗಾಯ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಬ್ರ್ಯಾಂಡ್ ಕ್ರಿಯೇಟ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫಾಲ್ಸ್. ನೀವೇನಾದ್ರೂ ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ದೀರಾ ಅಥವಾ ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಾ, ಯಾವ್ದೋ ಒಂದು ಚಾನಲ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಬ್ರ್ಯಾಂಡ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಈ ಬ್ರ್ಯಾಂಡ್ ಅಂದ್ರೆ ಏನು? ಫಸ್ಟ್ ಮೇನ್ ಇಂಪಾರ್ಟೆಂಟ್ ಬ್ರ್ಯಾಂಡ್ ಅಂದ್ರೆ ಏನು? ಓಕೆ ಗಾಯ್ಸ್, ಬ್ರ್ಯಾಂಡ್ ಅಂದ್ರೆ ಇವಾಗ ಏನು? ಬ್ರ್ಯಾಂಡ್ ಅಂದ್ರೆ ಏನು? ಇವಾಗ ನಮಗೆ ತುಂಬಾ ಚಾನಲ್ಸ್ ಗಳು ಸಿಗ್ತವೆ ನಮ್ಗೆ. ಇಲ್ಲಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಈ ಸುದೀಪ್, ದರ್ಶನ್ ಅವರೆಲ್ಲ ನಮ್ಮ ಫ್ಯಾನ್ಸ್, ನಾವೆಲ್ಲ ಅವ್ರ ಫ್ಯಾನ್ಸ್ ಅಂತಾರೆ. ಸೊ ಅವರು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಇವಾಗ. ಅವ್ರು ಯಾವ್ದೇ ಸಿನಿಮಾ ಮಾಡಿದ್ರು ಕೂಡ ಆ ಸಿನಿಮಾಕ್ಕೆ ಹೋಗಿ ನೋಡುವಂತ ಜನಗಳು ತುಂಬಾ ಇದಾರೆ. ಬ್ರ್ಯಾಂಡ್, ಓಕೆ, ಬ್ರ್ಯಾಂಡ್ ಕ್ರಿಯೇಟ್. ಈ ಬ್ರ್ಯಾಂಡ್ ಅಂತಂದ್ರೆ ಏನಂತ ನಾನು ಹೇಳಕ್ ಇಷ್ಟಪಡ್ಕೊಂಡು ಈ ಒಂದು ವಿಡಿಯೋ ಮಾಡಿದೀನಿ. ನೀವು ಯಾವ್ದೇ ಚಾನಲ್ ಮಾಡ್ತಿದ್ರೋ ಅಥವಾ ನೀವ್ ಏನಾದ್ರು ಒಂದು ಪಿಕ್ಚರ್ ಮಾಡ್ತಿರೋ ಅಥವಾ ನೀವು ಯಾವ್ದೋ ಒಂದು ಫೀಲ್ಡ್ ಒಳಗೆ ಇಳಿತಿರೋ ಅಂತಂದ್ರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್. ಇವಾಗ ಒಬ್ರು ಲಕ್ಕಿ ಯಶ್ ಅಂತ ತಗೊಳ್ಳೋರು ನಮ್. ಸೊ ಇವಾಗ ಅವ್ರು ಲಕ್ಕಿ ಯಶ್ ಅವರು ಇವಾಗ ಒಂದು ವಿಡಿಯೋ ಮಾಡ್ತಿದ್ದಾರೆ. ಅವ್ರು ವಿಡಿಯೋ ಮಾಡ್ತಿರ್ತಾರೆ ಯೂಟ್ಯೂಬ್ ಅಲ್ಲಿ. ಅವ್ರದೇ ಆದಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ. ಅಂತಂದ್ರೆ ಅವ್ರ ಜನಗಳು, ಅವ್ರ ಸಬ್ಸ್ಕ್ರೈಬರ್ಸ್ ಗಳು ಅವ್ರ ವಿಡಿಯೋನ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಡೈಲಿ ನೋಡ್ತಾರೆ. ಸೊ ಇದು ಅವರ ಒಂದು ಬ್ರ್ಯಾಂಡ್. ಇವಾಗ ನಮ್ಗೆ ಒಂದು ವೇಳೆ ನಮ್ಮ ಒಂದು ಯೂಟ್ಯೂಬ್ ಡಿಲೀಟ್ ಆಯ್ತು ಅಂತ ಇಟ್ಕೊಳ್ಳೋಣ. ಸೊ ಇವಾಗ ನಮ್ಮ ಒಂದು ಯೂಟ್ಯೂಬ್ ಡಿಲೀಟ್ ಆದ ತಕ್ಷಣ ಇವ್ರ ಬ್ರ್ಯಾಂಡ್ ಯಾವುದೇ ಕಾರಣಕ್ಕೂ ಕೂಡ ಹಾಗೆ ಉಳಿಯೋದು. ಇವಾಗ ಇವ್ರ ಬ್ರ್ಯಾಂಡ್ ಏನಿರುತ್ತೆ ನೋಡಿ, ಇವಾಗ ಯೂಟ್ಯೂಬ್ ಬ್ಯಾನ್ ಆಯ್ತು ನೋಡಿ. ಇವಾಗ ಯೂಟ್ಯೂಬ್ ಬ್ಯಾನ್ ಆಯ್ತು ಅಥವಾ ಇನ್ಸ್ಟಾಗ್ರಾಮ್ ಬ್ಯಾನ್ ಆಯ್ತು, ಫೇಸ್ಬುಕ್ ಉದಾಹರಣೆಗೆ ಹೇಳ್ತಾ ಇದೀನಿ. ಸೊ ಇದು ಬ್ಯಾನ್ ಆದ ತಕ್ಷಣ ಏನಾಗ್ಬಿಡುತ್ತೆ, ಇವ್ರು ಮತ್ತೊಂದು ಮೀಡಿಯಾ ಅಂತಂದ್ರೆ ಮತ್ತೊಂದು ಇದ್ರೊಳಗೆ ಇಳಿತಾರೆ. ಅವ್ರು ಮತ್ತೊಂದು ಫೀಲ್ಡ್ ಒಳಗಡೆ, ಮತ್ತೊಂದು ಯಾಪ್ ಒಳಗಡೆ ಇಳಿತಾರೆ. ಅವ್ರ ಬ್ರ್ಯಾಂಡ್ ಅನ್ನೋದು ಹಾಗೆ ಉಳ್ಕೊಂಡಿರುತ್ತೆ. ಆ ಯಾಪ್ ಅಲ್ಲಿ ಹೋಗ್ಬಿಟ್ಟು ಹೊಸ ನ್ಯೂ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡು ಅವ್ರ ವಿಡಿಯೋನ ಮಾಡಿದ್ರು ಕೂಡ ನೋಡೋರು ಇದ್ದೇ ಇರ್ತಾರೆ. ಯಾಕಂದ್ರೆ ಅವ್ರ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಇವಾಗ ಅವ್ರು ಮಾತಾಡೋ ಶೈಲಿ ತುಂಬಾ ಜನಕ್ಕೆ ಇಷ್ಟ ಆಗಿದೆ, ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಅಲ್ಲಿ. ಸೊ ಈ ರೀತಿ ಬ್ರ್ಯಾಂಡ್ ಕ್ರಿಯೇಟ್ ನ ಮೇನ್ ಇಂಪಾರ್ಟೆಂಟ್ ನಾವು ಮಾಡ್ಕೋಬೇಕು. ಅದು ಬ್ರ್ಯಾಂಡ್ ಕ್ರಿಯೇಟ್ ನಾವು ಹೇಳಿಕೆಗೆ ಮಾಡ್ಕೋದೇ ಇರಲ್ಲ. ತನ್ನಂತಾನೆ ಒಂದು ಬ್ರ್ಯಾಂಡ್ ನಿಮ್ಮ ಹತ್ರ ಇರೋ ಒಂದು ಸ್ಕಿಲ್ ಮೇಲೆ ಆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇದನ್ನ ಹೇಳೋದಕ್ಕೆ ತಾನೇ ನಾನು ಇವತ್ತೇ ಒಂದು ವಿಡಿಯೋ ಮಾಡಿರೋದು. ಇವಾಗ ಯಾವ್ದೇ ಚಾನಲ್ ಇರ್ಬೋದು, ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಇವಾಗ ಮಲ್ಲು ಜಮಖಂಡಿ ಅವ್ರು ಕಾಮಿಡಿ ವಿಡಿಯೋ ಮಾಡ್ತಿದ್ದಾರೆ. ಸೊ ಅವ್ರು ಎಂತದೇ ಒಂದು ಕಾಮಿಡಿ ವಿಡಿಯೋ ಮಾಡಿ ಆ ಚಾನಲ್ ಅಪ್ಲೋಡ್ ಮಾಡಿದ್ರು ಕೂಡ ಅವರ ಒಂದು ಬ್ರ್ಯಾಂಡ್ ನಿಂದ ಆ ಒಂದು ವಿಡಿಯೋನ ತೆಗೆದು ನೋಡ್ತಾರೆ ಅವ್ರ ಸಬ್ಸ್ಕ್ರೈಬರ್ಸ್. ಇನ್ನೊಂದು ಏನಪ್ಪಾ ಅಂತಂದ್ರೆ, ಸೊ ಇವಾಗ ಅವ್ರ ಚಾನಲ್ ಡೆಲಿಟ್ ಆದ್ರೆ ಮತ್ತೊಂದು ಚಾನಲ್, ಇವಾಗ ಒಂದು ಮಿಸ್ಟೇಕ್ ಆಗಿಬಿಡುತ್ತೆ, ಬೈ ಮಿಸ್ಟೇಕ್ ಆಗಿ ಚಾನಲ್ ಡೆಲಿಟ್ ಆಗಿಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಆ ಚಾನಲ್ ಮತ್ತೊಂದು ಚಾನಲ್ ನ್ಯೂ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅದ್ರಲ್ಲಿ ಎಷ್ಟು ವಿಶ್ವಾಸ ಬರ್ತಿರೋ ಇದ್ರಲ್ಲೂ ಆಟೆ ಬರುತ್ತೆ. ಅಂತ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿರ್ತಾರೆ. ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ ಫಾರ್ಟಿಯಲ್ಲಿ ಸೊ ಬರುವಂತದ್ದು ಒಂದನೇದಾಗಿ ಮಲ್ಲು ಜಮಖಂಡಿ, ಎರಡನೇದು ಸೊ ನಮ್ಮ ಡಾಕ್ಟರ್ ಬ್ರೋ, ಮೂರನೇದು ಅಂತ ಹೇಳಕ್ ಇಷ್ಟಪಡಲ್ಲ, ಲಕ್ಕಿ ಯಶ್. ನಮ್ಮ ಈಗ ನಾನು ಹೇಳೋಂಥದ್ದು ಅವ್ರ ಚಾನಲ್ ನಾನು ಫಾಲೋ ಮಾಡ್ಕೊಂಡಿದ್ದೀನಿ, ಅವ್ರದ್ದಷ್ಟೇ ಹೇಳ್ತಿದ್ದೀನಿ. ಓಕೆ, ಮಲ್ಲು ಜಮಖಂಡಿ ಅವರು ಮೀಡಿಯಾ ಮಾಸ್ಟರು. ಆಮೇಲೆ ಇನ್ನೊಂದು ಯಾವ್ದೋ ಟೆಕ್ ಇನ್ ಕನ್ನಡ, ನಮ್ ಸಂದೀಪ್ ಅಣ್ಣವರು. ಆಮೇಲೆ ಇವರು ಯಾರು ಅಂತಂದ್ರೆ ಇನ್ನು ಹೇಳಕ್ ತುಂಬಾ ಜನಗಳಿದ್ದಾರೆ, ಇನ್ನು ತೋರಿಸ್ತೀನಿ ಅವ್ರ ಚಾನಲ್ಸ್ ಗಳನ್ನ. ಸೊ ಇದು ಒಟ್ಟು ಕೂಡ ನಾನು ಫಾಲೋ ಇದ್ದೀನಿ. ಈ ಆಲ್ಮೋಸ್ಟ್ ಅವ್ರ ಚಾನಲ್ಸ್ ಗಳ ಒಟ್ಟು ಕೂಡ ನಾನು ಫಾಲೋ ಇದ್ದೀನಿ ಗೈಸ್. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ, ಒಂದು ಬ್ರ್ಯಾಂಡ್ ಕ್ರಿಯೇಟ್. ನೀವು ಯಾವುದೇ ಒಂದು ಇದ್ರೊಳಗೆ ಇಳಿಬೇಕಾಗಿತ್ತು ಅಂದ್ರೆ ಫ್ರೆಂಡ್ ಒಳಗಡೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಗೈಸ್. ಏನಿಲ್ಲ, ಜಸ್ಟ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಚೆನ್ನಾಗಿದು ಮಾತಾಡೋ ಶೈಲಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅವಾಗ ತಂತಾನೆ ನಿಮ್ ಸಬ್ಸ್ಕ್ರೈಬರ್ಸ್ ಅದು ಇದು ಎಲ್ಲ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಕರ್ನಾಟಕ. ಮತ್ತೆ ಸೊ ನಾನು ಹೇಳ್ತಕ್ಕಂಥ ಶೈಲಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.